ಕನಕಪುರ ನಗರದಲ್ಲಿ ಲಯನ್ಸ್ ಮತ್ತು ಲಿಯೋ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಆಫ್ ಕನಕಪುರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ನಂದೀಶ್ ರವರ ಅಧ್ಯಕ್ಷತೆಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಈಗ ಇರುವ ಹಾಲಿ ಕಟ್ಟಡದ ಮೇಲೆ ನೂತನವಾಗಿ ದಾನಿಗಳ ನೆರವಿನೊಂದಿಗೆ 3 ಕೊಠಡಿಗಳನ್ನು ಇಂದು ಉದ್ಘಾಟನೆ ಮಾಡಲಾಯಿತು ಎಂದು ಅಧ್ಯಕ್ಷರಾದ ನಂದೀಶ್ ತಿಳಿಸಿದ್ದಾರೆ. ಎಸ್ ಕರಿಯಪ್ಪನವರು ಸ್ಥಾಪಿಸಿದ ಈ ಸಂಸ್ಥೆಯು ಸದಾ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದೆ. ಲಯನ್ಸ್ ಕ್ಲಬ್ ಆಫ್ ಕನಕಪುರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಶಾಲೆಯ ಅವಶ್ಯಕತೆಗೆ ತಕ್ಕಂತೆ ಕೊಠಡಿಗಳನ್ನು ಇಂದು ನಿರ್ಮಾಣ ಮಾಡಿ ಶಾಲಾ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು 64ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಅವರಿಗೆ ಶುಭಕಾಮನೆಗಳನ್ನು ತಿಳಿಸುತ್ತಾ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ನೀಡಲಿ ಎಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ ದಾನಿಗಳಾದ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ. ಮೋಹನ್, ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಮನೋಜ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಯಲಕ್ಷ್ಮಿ ಶಿವಕುಮಾರ್, ಜಿಲ್ಲಾ ದಿಶಾ ಕಮಿಟಿ ಸದಸ್ಯರಾದ ಎಚ್.ಕೆ. ರವಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ವಿ. ಶಿವರುದ್ರಯ್ಯ, ನಗರಸಭಾ ಮಾಜಿ ಅಧ್ಯಕ್ಷರಾದ ಕಿರಣ್, ಸದಸ್ಯರಾದ ಮಳಗಾಳ್ ಕಾಂತರಾಜು, ಬೂದಿಗುಪ್ಪೆ ನಾಗೇಶ್, ನಂದಕುಮಾರ್, ಶಾಸಕರಾದ ಇಕ್ಬಾಲ್ ಹುಸೇನ್, ವೆಂಕಟರಮಣಸ್ವಾಮಿ ಉರ್ಫ್ ಗುಂಡಣ್ಣ, ಫಿಲಿಪ್ ರಾಜ್, ಯಲ್ಲಾಪುರ ರಾಜು, ವೇಣುಗೋಪಾಲ್, ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್, ಪಡುವಣಗೆರೆ ಸ್ವಾಮಿ, ಸಂಸ್ಥೆಯ ಕಾರ್ಯದರ್ಶಿ ಶಿವಕುಮಾರ್, ಖಜಾಂಚಿ ಪ್ರಶಾಂತ್, ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಣ್ಣ, ಕಾರ್ಯದರ್ಶಿ ರವಿಪಾಲ್, ಖಜಾಂಚಿ ಎ.ಟಿ. ರವಿ, ಪ್ರಥಮ ಅಧ್ಯಕ್ಷರಾದ ಪ್ರದೀಪ್ ಸೋಯಲ್, ಬಿಳಿಗಿರಿ ರಂಗಸ್ವಾಮಿ, ಪರಮೇಶ್, ಮೋಹನ್, ಬಾಲಣ್ಣ, ಕಾರ್ಯದರ್ಶಿ ಎಸ್. ಶಿವಕುಮಾರ್, ಉಪಾಧ್ಯಕ್ಷರಾದ ಕೆ.ಟಿ. ಅರುಣ್ ಕುಮಾರ್, ಜಂಟಿ ಕಾರ್ಯದರ್ಶಿ ವಿಷ್ಣುಕಾಂತ್ ಅವರುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅದೇ ಇಂಟರ್ನ್ಯಾಷನಲ್ ಇಂದ ಫಂಡ್ ಅನ್ನು ನಮಗೆ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸರ್ವಿಸ್ ಕ್ಲಬ್ ಅಲ್ಲಿ ಈ ಮಟ್ಟಕ್ಕೆ ಮಾಡಬಹುದು ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ನೌಕರರ ರಾಜ್ಯ ಖಜಾಂಚಿಗಳಾದಂಥ ಸನ್ಮಾನ್ಯ ಶ್ರೀ ಶಿವರುದ್ರಯ್ಯನವರು ಕೂಡ ನಂದು ಅಳಿಲು ಸೇವೆಯಲ್ಲಿ ಇದಕ್ಕೆ ಈ ಲಯನ್ಸ್ ಕ್ಲಬ್ಗೆ ಅಂತ ಹೇಳಿ ಅವರು ಕೈಲಾದಂಥ ಸೇವೆ ಮಾಡಿದ್ದಾರೆ. ಹಾಗೆ ನಮ್ಮ ಸಮಾಜ ಸೇವಕರು ಹಾಗೆ ಕಾಂಗ್ರೆಸ್ ಮುಖಂಡರಾದಂಥ ಎಚ್.ಕೆ. ರವಿ ಅವರು, ಸ್ವಾಮಿ ನಾವೇನೋ ಈ ಥರ ಬಿಲ್ಡಿಂಗ್ ಮಾಡ್ತಾ ಇದ್ವಿ, ನಿಮ್ಮ ಸಹಕಾರ ಇರಬೇಕು ಅಂತ ಎಲ್ಲ ಹೋಗಿದ್ದಕ್ಕೆ ನನ್ನ ಕೈಯಿಂದ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇದೇ ರೀತಿ ಸಹಾಯ ಮಾಡಲಿ ಅಂತ ನಿಮ್ಮನ್ನ ಮುಖಾಂತರ ಕೇಳಿಕೊಂಡು ನಮ್ಮ ಇದಕ್ಕೆಲ್ಲ ಬೆನ್ನೆಲುಬಾಗಿಟ್ಕೊಂಡು ನಮ್ಮ ಸನ್ಮಾನ್ಯ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ದಿನ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ, ಟ್ರಸ್ಟಿನ ಪರವಾಗಿ, ಕನಕಪುರ ನಾಗರಿಕರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಚುಕ್ಕಾಣಿ ಹಿಡೀಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ಕೇಳಿಕೊಂಡು, ಹಾಗೆ ನಮ್ಮ ಇನ್ನೊಬ್ಬರು ನಾಯಕರಾದಂಥ ಡಿ.ಕೆ. ಸುರೇಶ್ ಅವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೆ ಇನ್ನೊಬ್ಬರು MLC ರವಿ ಅವರು ಕೂಡ ಇದಕ್ಕೆ ಇದು ಮಾಡಿದ್ದಾರೆ. ಹಾಗೆ ನಮ್ಮ ರಾಮನಗರ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಹುಸೇನ್ ಅವರು ಕೂಡ ಇದಕ್ಕೆ ಸರ್ವಿಸ್ಗೆ ನಾನು ನನ್ನ ಕೈಲಾದಂಥ ಸೇವೆ ಮಾಡ್ತೀನಿ ಅಂತ ಅವರು ಸೇವೆ ಮಾಡಿದ್ದಾರೆ, ಬರ್ತಾ ಇದ್ದಾರೆ. ಜಯಲಕ್ಷ್ಮಿ ಶಿವಕುಮಾರ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಜಯಲಕ್ಷ್ಮಿ ಶಿವಕುಮಾರ್ ಅವರು ಕೂಡ ಸಹಾಯ ಮಾಡಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಗೇಶ್ ಅವರು, ಬೂದಿಗುಪ್ಪೆ, ವೇಣುಗೋಪಾಲ್, ಹೀಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಹಾಯ ಮಾಡಲಿ ಅಂತ ಬೇರೆ ರೀತಿಗಳಲ್ಲಿ ಭಗವಂತನಲ್ಲಿ ಕೇಳಿಕೊಂಡು ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ನಂದೀಶ್ ಅವರು ಕೂಡ ಒಂದೆರಡು ಮಾತಾಡಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಂತೋಷವಾದ ದಿನ. ಒಂದು ಲಿಯೋ ಕ್ಲಬ್ ಗ್ರ್ಯಾಂಡ್ ತಗೊಳ್ಳೋದು ಸ್ವಲ್ಪ ರ್ಯಾರು. ನಾನು ಸುಮಾರು ವರ್ಷ ನೋಡ್ತಾ ಇದ್ದೀನಿ ನಮ್ಮ ಡಿಸ್ಟಿಕಲ್ಲಿ ಯಾವ ಲಿಯೋ ಮುಂದೆ ಬಂದು ಗ್ರ್ಯಾಂಡ್ ತೊಗೊಂಡಿದ್ದೀನಿ. ಕನಕಪುರ ಲಿಯೋ ಕ್ಲಬ್ ಅಪ್ಲೈ ಮಾಡಿ ಅದು ನಮ್ಮ ಹತ್ರ ಬಂದಾಗ ಫಸ್ಟ್ ಹೇಳಿ ಸರ್ ಒಂದು ಗ್ರ್ಯಾಂಡ್ ಅಪ್ಲೈ ಮಾಡಬೇಕು, ಏನಾದ್ರು ಮಾಡಬೇಕಿದ್ರು ಅಮಿದು ಬಂದು ಜೊತೆಯಲ್ಲಿ ಬಾರ್ದು ಅವಾಗ ಕೂಡ ಅಪ್ಲಿಕೇಶನ್ ಕೊಡಪ್ಪ ಕರೆಸ್ಕೊಂಡು ಅಂದೇಳಿ ಕಳಿಸಿದ್ರು. ಅಪ್ಲಿಕೇಶನ್ ಕೊಟ್ಟು ಸೈನ್ ಮಾಡಿ ಕಳಿಸಿ. ಆಮೇಲೆ ನಮ್ಮ ಕ್ಯಾಬಿನೆಟಲ್ಲೂ ಅದನ್ನು ಅಪ್ರೂವ್ ಮಾಡಿಸಿ
ಇಂಟರ್ನ್ಯಾಷನಲ್ ಕಳಿಸಿದ ಮೇಲೆ ಅವರು ಅಪ್ರೂವ್ ಮಾಡಿಬಿಟ್ರು. ದೆನ್ ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂತು. ನೀವು ಒಂದು ಮಾರ್ಜಿನ್ ಮಾಡಿ 1,31,000 ಕಟ್ಟಬೇಕಂದಾಗ ಒಂದು ಸೆಕೆಂಡ್ ಎಲ್ಲ ಸಣ್ಣ ಆಗ್ಬಿಟ್ರು, 1 ಸೆಕೆಂಡ್. ಆಮೇಲೆ 6 ಜನ ಸೇರ್ಕೊಂಡು ಬಂದು ಅಲ್ಲಿ ಬಂದು ಡಿಸ್ಟ್ರಿಕ್ಟ್ ಆಫೀಸ್ ಬಂದು ಮಾತಾಡ್ಕೊಂಡು ವಿತಿನ್ 2 days ಅವ್ರಿಗೆ ಒಂದು ಕ್ಲಬ್ ಇಮಿಡಿಯೇಟ್ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲ ಮಾತಾಡ್ಕೊಂಡು ಮೆಂಬರ್ಸ್ ಮಾತಾಡ್ಕೊಂಡು 1.3 lakhs ಇಮಿಡಿಯೇಟ್ ಡೀಲರ್ಸ್ಗೆ ಕಟ್ಬಿಟ್ರು. ಅದರಲ್ಲಿ ಇನ್ನೊಂದು ಎಡವಟ್ಟು ಏನಾಯ್ತು ಅಂದ್ರೆ ಅವರು ನಿಮ್ಮ ಟ್ರಸ್ಟ್ ಪೇಮೆಂಟ್ ಮಾಡಲ್ಲ ಅಂತೇಳಿ ನಮಗೆ ಮಾಹಿತಿ ಬಂತು. ಅವಾಗ ಏನಾಗಿದೆ, ನಾವು ಇವರು ಪರ್ಮಿಷನ್ ತಗೊಂಡು MCC ಪರ್ಮಿಷನ್ ತಗೊಂಡು ಡೀಲರ್ಸ್ ಚಾನಲ್ ಪರ್ಮಿಷನ್ ತಗೊಂಡು ನಮ್ಮ ಅಕೌಂಟಿಗೆ ಹಾಕೊಂಡು ನಿಮಗೆ ಅದು 50% ಕೊಟ್ಟಿದ್ವಿ. ಇನ್ನೊಂದು 50% MCC ಅವರು ತಂದಿದ್ದಾರೆ. ಸೊ ಇವತ್ತು ಅದನ್ನು ಸ್ವಲ್ಪ ಕೊಟ್ಬಿಟ್ಟು ಕಂಪ್ಲೀಟ್ ಆಗುತ್ತೆ. ನಂದು ಒಂದೇ ಒಂದು ಮನವಿ ಏನಂದ್ರೆ ಇದನ್ನ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಗ್ರ್ಯಾಂಡು. ಯಾಕಂದ್ರೆ ಸುಮಾರು ಗ್ರ್ಯಾಂಡ್ ಕ್ಲೋಸ್ ಮಾಡಿದೆ. ನಮಗೆ ಲಾಸ್ಟ್ ಇಯರ್ ಅದೇ ಪ್ರಾಬ್ಲಮ್ ಆಯಿತು ನಮ್ಮ ಇಮಿಡಿಯೇಟ್ ಪಾಸ್ ಡಿಸ್ಟ್ರಿಕ್ಟ್ಗೆ. ಸುಮಾರು ಗ್ರ್ಯಾಂಡ್ ಅವ್ರು ಬಂದಿಲ್ಲ. ಯಾಕಂದ್ರೆ ಒಂದು ಗ್ರ್ಯಾಂಡ್ ಅವಾಗ ಕ್ಲೋಸ್ ಆಗಿರಲಿಲ್ಲ. ಅದರಿಂದ ಸುಮಾರು ಪ್ರಾಬ್ಲಮ್. ಅದರಿಂದ ಈ ಗ್ರ್ಯಾಂಡು ಈ ವರ್ಷನೇ ಮುಗಿಸ್ಬಿಟ್ಟು ಬಿಲ್ ಕ್ಲೋಸ್, ಸೊ ದಟ್ ಮುಂದೆ ಬರುವ ಗವರ್ನರ್ಗೆ ಎಡವಟ್ಟು ಆಗಲ್ಲ. ಅದೇ ನನ್ನ ಪ್ರಾರ್ಥನೆ ಏನಿಲ್ಲ. ಆ್ಯಂಡ್ ಈಗಲೇ ಮಾತಾಡ್ತಾ ಇದ್ದೆ, ಸುಮಾರು ನಿಮ್ಮ ಮೆಂಬರ್ಸ್ ಮಾತಾಡ್ತಾ ಇದೆ. ಲಿಯೋ ಸುಮಾರು 55 ವರ್ಷದಿಂದ ಸ್ಟಾರ್ಟ್ ಆಗಿದೆ ಲಿಯೋ. ಇಲ್ಲೇ ಇದೆ ನಮ್ಮ ವೆಂಕಟರಮಣ ಸ್ವಾಮಿ ಅವರು, ಚಾರ್ಟರ್ ಲಿಯೋ ಮೆಂಬರ್ ಅವರು. ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಡಿಸ್ಟ್ರಿಕ್ಟ್ ಮಾತ್ರ ಇಡೀ ಮಲ್ಟಿಪಲ್ ನಾನು ಹೇಳ್ಬೋದು, ಕನಕಪುರ ಮಾತ್ರ ಲಿಯೋನ ಕನ್ವರ್ಟ್ ಮಾಡೋರು. ಲಿಯೋ ಟು ಲೈನ್ ಪ್ರತಿ ವರ್ಷ ಒಂದು 5 ಜನ 10 ಜನ ನೀವು ತುಂಬ ಸಿಸ್ಟಮೆಟಿಕ್ ಮಾಡ್ತಾ ಇದ್ದೀರಾ. ರಿಯಲಿ ಇಂಥ ವಾತಾವರಣದಲ್ಲಿ ಒಂದು ಸ್ಕೂಲ್ ಮಾಡಿ ನನಗೆ ಇನ್ನೊಂದು ಆಸೆ. ಅದಕ್ಕೆ ನೀವು ಬಿಲ್ಡಿಂಗ್ ಕಟ್ಟೋಗ್ಲಿ ಹೇಳಿದೆ ನಿಮಗೆ. ಬಿಲ್ಡಿಂಗ್ ಕಟ್ಟೋಕ್ಕೂ ಒಂದು ಗ್ರಾಂಟ್ ತೊಗೊಂಡು ಕೊಡ್ರಿ, ನಾವು ಖಂಡಿತ ಮಾಡಿಸ್ಬೋದು ಅಂತ ಆದಾಗ ನಿಮಗೆಲ್ಲ ಹೇಳಿದೆ. ನಾವು ಮಾಡಿ ನೀವು ಮಾಡಿ ಅಲ್ಲಿ ಜಾಗ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ವಿಲ್ ಡೆಫ್ಟು ಏನು ಮುಂದೆ ಈಶ್ವರನ್ ಸರ್ ಮಾಡ್ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನನ್ನ ಅವಧಿಯಲ್ಲಿ ಬಂದರೆ ಖಂಡಿತ ನಾನು ಫಾರ್ವರ್ಡ್ ಮಾಡಿ ಅವ್ರು ಅಪ್ರೂವ್ ಮಾಡಿಸ್ತಾರೆ, ಟ್ರೈ ಮಾಡ್ತೀನಿ. really appreciate each and every member of Leo and Lions Club of Kanakpura. Thank you. Thank you. ಟ್ರಸ್ಟ್ನ ಚೇರ್ಮನ್ ಆದಂಥ ಚಂದ್ರ ಅವರೇ, ಜಿಲ್ಲಾ ರಾಜ್ಯಪಾಲರಾದಂಥ ಜಿ ಮೋಹನ್ ಅವರೇ, ಲಿಯೋ ಅಧ್ಯಕ್ಷರೇ, ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಂಥ ಗಾನವಿ ಅವರೇ, ಈ ಸಂಸ್ಥೆಯ ಎಲ್ಲ ಕನಕಪುರ ಸಂಸ್ಥೆಯ ಎಲ್ಲ ಹೆಮ್ಮೆಯ ಸದಸ್ಯರೇ, ಹಾಗೆ ಲಿಯೋ ಸಂಸ್ಥೆಯ ಎಲ್ಲ ಸದಸ್ಯರೇ. ನಮ್ಮ ಜಿಲ್ಲೆಯಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಭಾಳ ಕಡಿಮೆ. ಅದರಲ್ಲಿ ಹೆಸರಿಗೆ ನಮ್ಮಲ್ಲಿ ಇದ್ದಿದ್ದು ಒಂದೇ ಜಾಸ್ತಿ. ಯಾವಾಗೂ ಇವತ್ತು ನಮಗೆ ಸಿಗ್ತಾ ಇರೋದು, ನೋಡ್ಲಿಕ್ಕೆ ಸಿಗ್ತಾ ಇರೋದು ವೆಸ್ಟ್ ಲಯನ್ ಹಾಸ್ಪಿಟಲ್. ಅದೊಂದು ಕಾಣಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಬಿಟ್ಟರೆ ನಮ್ಮ ಮನೋಜ್ ಅವ್ರದ್ದು ಒಂದು ಬ್ಲಡ್ ಬ್ಯಾಂಕ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಕನಕಪುರಕ್ಕೆ ಬಂದಾಗ ರೂರಲ್ ಭಾಗದಲ್ಲಿ ಕನಕಪುರ ಬಿಟ್ಟರೆ ಬೇರೆ ಯಾವುದು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇರಲಿಲ್ಲ. ಇತ್ತೀಚೆಗೆ ಕಳೆದ ವರ್ಷದಲ್ಲಿ ತುರುವೇಕೆರೆಯಲ್ಲಿ ಒಂದು ಲಯನ್ಸ್ ಭವನ ಒಂದು ನಿರ್ಮಾಣ ಮಾಡೋದು. ಅದು ಬಿಟ್ಟರೆ ನಮಗೆ ಯಾವುದೇ ವಿಧವಾದಂತಹ ಪರ್ಮನೆಂಟ್ ಪ್ರಾಜೆಕ್ಟ್ಗಳಿಲ್ಲ. ಸಮಾಜಕ್ಕೆ ಯಾವಾಗಾದರೂ ಏನು ನಾವು ಯಾವಾಗ ಅಂದ್ಕೊಳ್ಳೋದೇನೆಂದರೆ ಒಂದು ಕೊಟ್ಟೋಗ್ಬೋದು, ಬಿಟ್ಟೋಗೋದು. ಭಾಳಷ್ಟು ಜನ ಕೊಡುಗೆಯನ್ನು ಈ ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಇದೆಲ್ಲ ಸಮಾಜಕ್ಕೆ ನಾವು ಬಿಟ್ಟೋಗ್ತಾ ಇದ್ದೀವಿ. ಅಂದರೆ ಸಮಾಜ ಯಾವತ್ತಿದ್ರೂ ಅಜರಾಮರವಾಗಿ ನೀವು ಮಾಡಿದಂಥ ಸೇವೆಯನ್ನು ಖಂಡಿತ ನೆನೆಸ್ಕೊಳ್ಳೋದು. ಜಿಲ್ಲೆಯಲ್ಲಿ ಕೆಲವಾರು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿದಾಗ ನಿಮ್ಮ ಸಂಸ್ಥೆ ಮುಂದೆ ಬಂತು. ನಿಮ್ಮ ಸಂಸ್ಥೆ ಮುಂದೆ ಬಂದಾಗ ನಾವು ಲಿಯೋಗೆ ಏನಾದರೂ ಮಾಡಿ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಎಲೆಕ್ಟೆಡ್ ಬಾಡಿ ಯಾವತ್ತಿದ್ರೂ ಕೆಲಸ ಮಾಡ್ತಾರೆ. ಆದರೆ ತಗೊಳ್ಳೋಕ್ಕೆ ಮುಂದೆ ಬರೋಂಥ ಜನ ಕಡಿಮೆ ಇದೆ ನಮ್ಮಲ್ಲಿ. ಆದರೆ ನೀವು ಧೈರ್ಯ ತೋರಿಸಿ ಮುಂದೆ ಬಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಆಯಿತು. ಜೀವನ್ ಇರ್ಬೋದು, ಈ ವರ್ಷದ ಸದಸ್ಯರಿರ್ಬೋದು, ಮತ್ತು ಸಂದೀಪ್ ಇರ್ಬೋದು, ಲಿಯೋ ಇದರಲ್ಲಿ ಎಲ್ಲರೂ ಕೂಡ ಭಾಳಷ್ಟು ಶ್ರಮ ಕೊಟ್ಟು ಕೆಲಸ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಕೂಡ ನಾನು ಇವತ್ತು ಸ್ಮರಣೆ ಮಾಡ್ತೀನಿ. ಅವ್ರಿಗೆ ಇದ್ದಂಥ ಕಾಳಜಿ, ಅವರು 50ನೇ ವರ್ಷ ಈ ಸಂಸ್ಥೆನ ಜವಾಬ್ದಾರಿ ತಗೊಳ್ಬೇಕು ಅಂತ ಇದ್ದಿದ್ದಂಥ ಕಾಳಜಿ, ಮತ್ತು ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡೋಗ್ಬೇಕು ಅಂತ ಇದ್ದಂಥ ಕಾಳಜಿ. ಅವರ ನಿಧನ ನಿಜಕ್ಕೂ ಕೂಡ ನಮಗೆ ಬೇಸರ ಅನ್ನಿಸ್ತು. ಆದರೆ ಈ ಸಂಸ್ಥೆಗೋಸ್ಕರ ಭಾಳಷ್ಟು ನಿಮ್ಮ ಜೊತೆಲೆಲ್ಲ ಇದ್ದು ಈ ಸಂಸ್ಥೆನ ಬೆಳಲಿಕ್ಕೆ ಸಹಕಾರ ಮಾಡಿದಂಥ ಎಷ್ಟೋ ಜನರು ಈ ಸಂಸ್ಥೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂಡ ನಾನು ಸ್ಮರಣೆ ಮಾಡ್ತೀನಿ. ಬರೀ ಇದು ಕೇವಲ ಬಿಗಿನಿಂಗ್ ಅಂತ ಅಂದ್ಕೊಳ್ಳಿ. ಮುಂದೆ ನಿಮ್ಗೆ ಭಾಳ ಜಾಗ ಇದೆ, ಟ್ರಸ್ಟ್ ಇದೆ. ಈ ಟ್ರಸ್ಟನ್ನು ನೀವು ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಲಯನ್ಸಿಂದ ನಿಮಗೆ ನಿಜಕ್ಕೂ ಕೂಡ ಒಳ್ಳೆ ಗ್ರ್ಯಾಂಟ್ಸ್ನ ತರ್ಬೋದು.
ನಮ್ಮಲ್ಲಿ ಕಳೆದ ಒಂದು 3-4 ವರ್ಷದಿಂದ ಸ್ವಲ್ಪ ಸಮಸ್ಯೆಗಳಿತ್ತು. ಒಂದು ಗ್ರ್ಯಾಂಟ್ ಕ್ಲೋಸ್ ಆಗಿರಲಿಲ್ಲ, ಅದು ಗ್ರ್ಯಾಂಟ್ ಹಂಗೆ ಬರ್ತಾ ಇತ್ತು. ಹಾಗಾಗಿ ನಮಗೆ ಈ ವರ್ಷದವರೆಗೆ ಯಾವುದು ಅಪ್ಲೈ ಮಾಡಿದ್ರು ಕಳೆದ ಸಲ ಇರ್ಬೋದು, ಈ ವರ್ಷ ಇರ್ಬೋದು, ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ ವರ್ಷ ಒಂದು ತೆರವುಗೊಳಿಸಿದ್ದಾರೆ. ಮುಂದೆ ಈ ಥರ ಡಾಕ್ಯುಮೆಂಟ್ ಇರೋದು, ಪ್ರಾಪರ್ಟಿ ಇದ್ದರೆ ನೀವು ಏನು ಬೇಕಾದರೂ ಪ್ಲಾನ್ ಇಟ್ಕೊಂಡು ಮಾಡಿದ್ರು ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ. ಅದರಿಂದ ಒಂದು ಒಳ್ಳೆ ಪರ್ಮನೆಂಟ್ ಪ್ರಾಜೆಕ್ಟು ಒಂದು ರೂರಲ್ ಭಾಗದಲ್ಲಿ ಆಯಿತು ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಸಂತೋಷ. ನೋಡಿ, ಲಯನ್ಸ್ ಕ್ಲಬ್ಬು ಕನಕಪುರದಲ್ಲಿ ಒಂದೇ ಇರೋದು. ಬೇರೆ ಬೇರೆ ಬೆಂಗಳೂರಿಗೆ ಬಂದರೆ ಒಂದು 40 ಕ್ಲಬ್ ಇದ್ದಾವೆ, 50 ಕ್ಲಬ್ ಇದ್ದಾವೆ. ಆ್ಯಕ್ಚುಲಿ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಬಯಸೋದೇನೆಂದರೆ ಒಂದೊಂದು ಡೆಸ್ಟಿನೇಷನಲ್ಲಿ ಒಂದೊಂದು ಕ್ಲಬ್ ಇರಬೇಕು, ಆ ಹೆಸರು ಆಗಬೇಕು ಅಂತ. ನಮ್ಮಲ್ಲಿ ಶಾಶ್ವತ ಯೋಜನೆಗಳು ಕಡಿಮೆ. ನಾವು ನಾರ್ತ್ ಕರ್ನಾಟಕ ಭಾಗಕ್ಕೆ ಹೋದಾಗ ಭಾಳಷ್ಟು ಶಾಶ್ವತ ಯೋಜನೆಗಳು ಆಗಿರುವಂಥ ಸಂಸ್ಥೆಗಳಿದ್ದಾವೆ. ಒಂದೇ ಸಂಸ್ಥೆಯಲ್ಲಿ 5-6 ಪ್ರಾಜೆಕ್ಟ್ ಆಗಿರೋಂಥ ಉದಾಹರಣೆಗಳಿದ್ದಾವೆ. ಅವೆಲ್ಲ ನಾನು ಮಲ್ಟಿಪಲ್ ಚೇರ್ಮನ್ ಆದ ನಂತರ ಅವೆಲ್ಲ ವಿಸಿಟ್ ಮಾಡಿದಾಗ ಅನಿಸುತ್ತೆ ನಮ್ಮಲ್ಲಿ ಭಾಳ ಕಡಿಮೆ ಇದೆ. ಬಟ್ ಆದರೆ ಕನಕಪುರದಲ್ಲಿ ಮಾಡಿದ್ದು ನನಗೆ ನಿಜಕ್ಕೂ ಕೂಡ ಖುಷಿ ಆಯಿತು. ನೀವು ಮಾಡಿದಂಥ ಸೇವೆನ ಮೆಚ್ಚಿ ನಮ್ಮ ಲಿಯೋ ಕಳೆದ ಸಾಲಿನ ಪ್ರೆಸಿಡೆಂಟ್ಗೆ ಒಂದು ಪ್ಯಾಚ್ ಕೂಡ ಕೊಟ್ಟಿದ್ದಾರೆ. ಜೀವನ್ ಸೆಕ್ಷನ್ ನಿಮ್ಮ ಸೇವೆ ಮೆಚ್ಚಿ ನಾನು ಕಳೆದ ಸಾಲಿನಲ್ಲಿ ನಾನು ಗವರ್ನರ್ ಆಗಿದ್ದಾಗ ನಮಗೆ ಇದ್ದಂಥ ಸರ್ಟಿಫಿಕೇಟ್ನ ಕೂಡ ತರಿಸಿದೆ ಇಂಟರ್ನ್ಯಾಷನಲ್ ಬಗ್ಗೆ. ಇನ್ನೂ ಒಳ್ಳೆ ಕೆಲಸ ನಿಮ್ಮ ಕನಕಪುರ ಸಂಸ್ಥೆಗಳಿಂದ ಆಗಲಿ. ಇವತ್ತು ಭಾಳ ಉತ್ತಮವಾದಂಥ ಒಂದು ಸೇವಾ ಚಟುವಟಿಕೆ, ಶಾಶ್ವತವಾದಂಥ ಯೋಜನೆಯನ್ನು ಮಾಡಿದ್ವಿ. ಈ ಶಾಶ್ವತವಾದಂಥ ಯೋಜನೆ ಇನ್ನೂ ಹೆಚ್ಚು ರೀತಿಯಲ್ಲಿ ನಿಮ್ಮ ಸಂಸ್ಥೆಯಿಂದ ನಡೀಲಿ. ನಿಮ್ಮ ಸಂಸ್ಥೆ ಯಾವತ್ತೇ ಬಂದರೂ ಕೂಡ ನಾವು ನಿಮ್ಮ ಜೊತೆ ನಿಂತು ಸಹಕಾರವನ್ನು ಕೊಡ್ತೀವಿ. ನಿಜಕ್ಕೂ ಕೂಡ ನೀವು ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ, ನೀವು ಬಳಕೆ ಮಾಡ್ಕೊಳ್ಳಿ. ನಾವು ಯಾರೇ ಇದ್ರೂ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಯಾವತ್ತಿದ್ರೂ ತಯಾರಿದ್ದೀವಿ. ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ಕೊಡುತ್ತೆ, ಅವ್ರಿಗೆ ಡಾಕ್ಯುಮೆಂಟ್ ಕೊಡ್ತಾರೆ. ನಿಮ್ಮಲ್ಲಿ ಆ ಡಾಕ್ಯುಮೆಂಟ್ನ ತೊಗೊಂಡು ಕೊಟ್ಟರೆ ನಾವು ಯಾವತ್ತೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ನಮ್ಮನ್ನು ಇವತ್ತು ಕರೆಸಿ ಮಾತಾಡಲಿಕ್ಕೆ ಮತ್ತು ಇದನ್ನೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಕನಕಪುರ ಲಯನ್ಸ್ ಸಂಸ್ಥೆ ಹಾಗೂ ಲಿಯೋ ಸಂಸ್ಥೆಗೆ ನನ್ನ ಈ ದಿನ ಒಂದು ಪವಿತ್ರವಾದ ದಿನ. ನಮ್ಮ ಕನಕಪುರ ತಾಲೂಕಿನ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಜನ್ಮದಿನದ ಪ್ರಯುಕ್ತ ಈ ದಿನ ನಾವು ಲಯನ್ಸ್ 3 ಲಯನ್ಸ್ ಶಾಲೆಯ 3 ಕೊಠಡಿಗಳನ್ನು ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಜಿಲ್ಲಾ ರಾಜ್ಯಪಾಲರಾದಂತಹ ಜಿ ಮೋಹನ್ ಸರ್ ಅವರೇ, ಮಲ್ಟಿಪಲ್ ಚೇರ್ಪರ್ಸನ್ಸ್ ಆದಂಥ ಮೋಹನ್ ಕುಮಾರ್ ಸರ್ ಅವರೇ, ಮತ್ತೆ ನಮ್ಮ ಪಾಸ್ಟ್ RC ಮನೋಜ್ ಕುಮಾರ್ ಸರ್ ಅವರೇ, ಮಲ್ಟಿಪಲ್ ಸೆಕ್ರೆಟರಿ, ಆಮೇಲೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಸರರ್ ನಾಗೇಶ್ವರ್ ಸರ್ ಅವರೇ, ಟ್ರಸ್ಟ್ನ ಅಧ್ಯಕ್ಷರಾದಂಥ ಎಂ.ಎನ್. ಚಂದ್ರಶೇಖರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಖಜಾಂಚಿಗಳಾದಂಥ ವಿ ಶಿವರುದ್ರಯ್ಯ ಸರ್ ಅವರೇ, ಹಿರಿಯರಾದಂಥ ರೈಲ್ವೆ ವೆಂಕಟೇಶ್ವರ ಅವರೇ, ಈ ಒಂದು ಕೊಠಡಿಗಳ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಕನಕಪುರ ನಗರಸಭೆಯ ಸದಸ್ಯರಾದಂಥ ಎಂ ಕಾಂತರಾಜ್ ಸರ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ಕಿರಣ್ ರವರೇ, ನಮ್ಮೆಲ್ಲ ಏನು ಲಯನ್ಸ್ ಸಂಸ್ಥೆಯ ನಮ್ಮ ಮುಕುಂದ್ರವರು ಇದ್ದಾರೆ, ಕೋಟೆ ಮುಕುಂದ್ರವರು ಇದ್ದಾರೆ,
ಮತ್ತು ಈ ಒಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಹಿರಿಯ ಮತ್ತು ಹಿರಿಯ ಸದಸ್ಯರೇ, ನಾವು ಈ ಒಂದು ದಿನ ನೆನೆಸ್ಕೊಳ್ಳುವಂಥ ದಿನ. ಈ ಒಂದು 3 ಕೊಠಡಿಗಳನ್ನು ಅಲ್ಪ ಅವಧಿಯನ್ನೇ, ಸುಮಾರು 5 ತಿಂಗಳ ಅವಧಿಯನ್ನೇ ದಾನಿಗಳನ್ನ ಹುಡುಕಿ ಒಂದು ಈ ಕಟ್ಟಡಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಮಾಡೋದು ನಮ್ಮ ಟ್ರಸ್ಟ್ ಅಧ್ಯಕ್ಷರು. ಅವರಿಗೆ ಇದು ಈ ಕ್ರೆಡಿಟ್ ಅವ್ರು ಹೋಗ್ಬೇಕು. ಅದ್ರ ಜೊತೆಗೆ ಈ ಸಂಪೂರ್ಣ ಸಹಕಾರ ಈ ಥರನೇ ಮಾಡಬೇಕು, ಹಿಂಗೆ ಮಾಡಿ ಅಂತ ಇದಕ್ಕೆ ಡೈರೆಕ್ಷನ್ಸ್ ಕೊಟ್ಟರು ನಮ್ಮ ಕಾಂತಣ್ಣವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೆಲ್ಲ ಮಾಡುವುದು, ಇದಕ್ಕೆಲ್ಲ ಶಕ್ತಿ ಮೀರಿ ಓಡಾಡುವುದು ನಮ್ಮ ಲಯನ್ಸ್ ಸೆಕ್ರೆಟರಿ ಆದಂಥ ಶಿವಕುಮಾರ್ ಅವರು. ಕ್ಯೂರಿಟಿ ಬೆಳಗ್ಗೆ ಅವ್ರ ಮನೆ ಕ್ಯೂರಿಟಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸ್ಕೂಲ್ ತಂತು ಬರೋದು ನೀರು ಹಿಡಿದ್ರು, ಪ್ರತಿಯೊಂದು ಕೆಲಸ ಕೂಡ ಅವ್ರ ಮನೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಏನು ಲಯನ್ ಟ್ರೆಸರರ್ ಆದಂಥ ಸಂಸ್ಥೆಯ ಟ್ರೆಸರರ್ ಆದಂಥ ಪ್ರಶಾಂತ್ ಅವರು, AT ರವಿ ಅವರು, ರವಿಪಾಲ್ ಅವರು ಮತ್ತು ಇನ್ನೂ ಅನೇಕರು ಕೂಡ ಈ ಒಂದು ಕೊಠಡಿಗಳಿಗೆ ಆಗಲಿಕ್ಕೆ ಬಹಳ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕೊಠಡಿಗಳಾಗಿರುವುದರ ಫಸ್ಟ್ ನಮಗೆ ಡಿಸ್ಟ್ರಿಕ್ಟ್ ಇದರಿಂದ ಏನು ಒಂದು ಪೇಂಟ್ ಫಂಡ್ ಏನಿರುತ್ತೋ ಅದನ್ನು ಕೂಡ ಒಂದು ಯುಟಿಲೈಸ್ ಮಾಡಿಕೊಂಡು ಮಾಡಿದ್ವಿ. ಅದಕ್ಕೆ ಸಹಕಾರವನ್ನು ಕೊಟ್ಟಂತ ಡಿಸ್ಟ್ರಿಕ್ಟ್ ನಮ್ಮ ಗೌರ್ನರ್ಗೆ ಮತ್ತು ಎಲ್ಲ ಮಲ್ಟಿಪರ್ಚೇಸ್ ಬಂದಂತೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ HK ರವಿ ಅವರು, ಕಾಂಗ್ರೆಸ್ ಮುಖಂಡರು, ಅವರು ಕೂಡ ಈ ಒಂದು ಕೊಠಡಿಗಳಿಗೆ ಸಹಾಯವನ್ನು ನೀಡಿದ್ದಾರೆ. ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಯಲಕ್ಷ್ಮಿ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯ ಖಜಾಂಚಿಗಳು ಶಿವರುದ್ರಯ್ಯವರು ಕೂಡ ಈ ಒಂದು ಕೊಠಡಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು, ನಮ್ಮ ಗುರುಗುಪ್ಪೆ ನಾಗೇಶ್ವರ ಅವರು, ಕಿರಣ್ ಇರ್ಬೋದು, ಸೊ ತುಂಬಾ ಇನ್ನೂ ಅನೇಕರು, ಆಮೇಲೆ ನಮ್ಮ ಸಂಸ್ಥೆಯ ಹಲವು ಸದಸ್ಯರುಗಳು ಕೂಡ ಅವುಗಳನ್ನ ದೈವ ನಾನು ನಮ್ಮ ಮಂಜಣ್ಣ ಮಳಗಾಡ್ ಮಂಜಣ್ಣ ಅವರು ಸಂಸ್ಥೆಯವರ ಹೆಸರು ನಾನು ಹೇಳಕ್ ಹೋಗಲ್ಲ. ಅವ್ರದ್ದು ಕೂಡ ಇದಕ್ಕೆ ಇದಿರೋದ್ರಿಂದ ಅವರು ಕೂಡ ಶಿವಮಾದವರು ಇರ್ಬೋದು, ನಮ್ಮ ಕುಮಾರಣ್ಣ, ಎಲ್ಲರೂ ಕೂಡ ಈ ಒಂದು ಕೊಠಡಿಗಳನ್ನ ಸುಸಜ್ಜಿತ ಕೊಠಡಿಗಳನ್ನ ರಾಮಣ್ಣವರು ಇರ್ಬೋದು, ಜೀವನ್ ಎಲ್ಲ ಲಯನ್ ಮತ್ತು ಲಿಯೋ ಸಂಸ್ಥೆ ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಕೊಠಡಿಗಳನ್ನ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಕ್ಲಬ್ನ ಪರವಾಗಿ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಈ ಕ್ಲಬ್ ಈ ಕೊಠಡಿಗಳಿಗೆ ಸಹಾಯ ಹಸ್ತವನ್ನ ನೀಡುವವರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂಡು ನೀವು ಆಗೋದಿಲ್ಲ. ಜಾಯ್ನ್ ಆಗ್ತೀನಿ ಅಂತ ಹೇಳಿದರೆ ಅವರು ಕೂಡ ಸಂಪೂರ್ಣ ಒಂದ್ಮೇಲೆ ಮಾತಾಡೋದು ಅಂದ್ಬಿಟ್ಟು ಸಂಪೂರ್ಣವಾದಂಥ ಸಹಕಾರವನ್ನು ಇಕ್ಬಾಲ್ ಹುಸೇನ್ ಸಾಹೇಬ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವ್ರು ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ಆಮೇಲೆ
ಸನ್ಮಾನ ಇದೆ, ಇವತ್ತು ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವರು ಕೂಡ ಈ ಒಂದು ನಮ್ಮ ಕೊಠಡಿಗಳಿಗೆ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಅವರ ಅನುಭವಿಸಿದ್ದೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತೆ ನಮ್ಮ ರೈಲ್ವೆ ವೆಂಕಟರಮಣ ಸ್ವಾಮಿ ಅವರು ಕೂಡ ಅವರ ಇದಕ್ಕೆ ಅವ್ರಿಗೂ ಕೂಡ ಈ ದಿನ ಒಂದು ಸನ್ಮಾನವನ್ನು ಮಾಡ್ತಾ ಇದ್ವಿ. ಅವರು ಮಾಡಿರ್ತಕ್ಕಂಥ ಈ ಸಂಸ್ಥೆಗೋಸ್ಕರ ಮಾಡಿರ್ತಕ್ಕಂಥ ಸಹಾಯ ಹಸ್ತಕ್ಕೋಸ್ಕರ ಅವರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. तो शाला करो ಪಕ್ಕ ಬಾವು ಕಂದಣ ನಾವು ರೌಡಿ ಅಂತೀವಿ ನಿನ್ನ ನೀನು ನೋಡೋದ್ರಾಗೆ ಮ್ಯಾಚ್ ಕೊಟ್ಟಿ ಸರ್ ಬಸ್ ನನ್ನ ನಾನೇ ಬೇಡ ಅಂದಿದ್ದೆ ನಮಗೆ ಮಾಡದೆ ಕೂತಿದ್ನಲ್ಲ ಇವರೇ ಕೊಟ್ಟವ್ರೆ. ಅದಕ್ಕೆ ನನಗೆ 2 ಅಂಗಡಿ ಮನೆ ಜೊತೆ ಕಡೆ